ಬಜ್ಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಚುನಾವಣೆಯ ಅತ್ಯಂತ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೃತ್ಪೂರ್ವಕವಾಗಿ ಬೆಂಬಲಿಸಿರುವಂಥ ಆ ಎರಡೂ ಪಟ್ಟಣ ಪಂಚಾಯತ್ನ ಎಲ್ಲ ಮತದಾರರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ನಾನು ಆ ಎರಡೂ ಪಟ್ಟಣ ಪಂಚಾಯತ್ನ ಆತ್ಮೀಯ ಎಲ್ಲ ಮತದಾರರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಅಲ್ಲಿ ಕೆಲಸ ಮಾಡಿರುವಂಥ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುವುದಕ್ಕೆ ಮುಂಚೆ ನಡೆದಿರುವಂಥ ಈ ಒಂದು ಚುನಾವಣೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನನಗೆ ಜನರ ಭಾವನೆಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಅಂಶಗಳು ನಮ್ಮ ಗಮನಕ್ಕೂ ಬಂದಿದೆ. ಯಾಕೆಂದರೆ ಜನಸಾಮಾನ್ಯರ ಮಧ್ಯೆ ಓಡಾಟ ಮಾಡಿದಂಥ ಸಂದರ್ಭದಲ್ಲಿ, ಜನರ ಮಧ್ಯೆ ಮತವನ್ನು ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಜನರ ಭಾವನೆಗಳನ್ನು ತಿಳ್ಕೊಳ್ಳುವ ಒಂದು ಸದಾವಕಾಶ ನಮಗೂ ಸಿಕ್ಕಿದೆ. ಅಲ್ಲಿಯ ಸ್ಥಳೀಯ ಶಾಸಕರ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಕಾಂಗ್ರೆಸ್ಸಿನ ವೈಫಲ್ಯವನ್ನು ನಾವು ಎಲ್ಲ ಕಡೆ ನೋಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥ ವಿಷಯ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯದ ಮತದಾರರು ಕೂಡ ಈ ಸಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಜ್ಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತಲ್ಲಿ ಬೆಂಬಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಒಂದು ಕ್ಷೇತ್ರದಲ್ಲಂತೂ ಒಟ್ಟು ಆ ಕ್ಷೇತ್ರವನ್ನು ಕ್ರಿಶ್ಚಿಯನ್ ಸಮುದಾಯವೇ ಗೆದ್ದು ಕೊಟ್ಟ ರೀತಿಯಲ್ಲಿ ಪ್ರತೀಕ್ ಪೂಜಾರಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿಕೊಂಡ ರೀತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕೆಲಸಕ್ಕೆ ಕೊಟ್ಟಂಥ ಮಹತ್ವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ರೀತಿಯ ಕಳೆದ ಸುಮಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾರಂಪರಿಕವಾಗಿ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇದ್ದರು ಅದನ್ನೆಲ್ಲವನ್ನು ಬಿಟ್ಟು ಈ ಜಿಲ್ಲೆಗೆ ದೊಡ್ಡ ಪ್ರಮಾಣದ ತೊಂದರೆ ಆಗುವ ರೀತಿಯಲ್ಲಿ ಆಡಳಿತವನ್ನು ಕಾಂಗ್ರೆಸ್ ಮಾಡಿದ ಕಾರಣ ಅದರ ಉತ್ತರವನ್ನು ಬಜ್ಪೆ ಮತ್ತು ಕಿನ್ನಿಗೋಳಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಆಗ್ತಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ, ಕಿನ್ನಿಗೋಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಇನ್ನೊಂದು ಕಟೀಲು ಮತ್ತು ಕಿನ್ನಿಗೋಳಿ ಈ ಎರಡರಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಅಥವಾ ಹೆಚ್ಚು BJP ಗೆಲ್ತಾ ಇತ್ತು. ಮನ್ನಬೆಟ್ಟಲ್ಲಿ ಗೆಲ್ತಾ ಇತ್ತು. ಆದರೆ ಕಳೆದ ಸಲ ನಾವು ಕಟೀಲು ಮತ್ತು ಮನ್ನಬೆಟ್ಟಲ್ಲಿ ಅಧಿಕಾರದಲ್ಲಿ ಪಂಚಾಯತಲ್ಲಿದ್ದೇವೆ, ಕಿನ್ನಿಗೋಳಿಯಲ್ಲಿ ಕಾಂಗ್ರೆಸ್ ಇತ್ತು. ಆದರೂ ಕೂಡ ಅಲ್ಲಿ ಈ ಸಲ ಎಲ್ಲ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಆಡಳಿತ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥ ಬೆಂಬಲವನ್ನು ಕೊಡುವಂಥ ಮತ್ತು ನಮ್ಮ ಸ್ಥಳೀಯ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಬಜ್ಪೆ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಜನರ ಪಲ್ಸ್ ಹೇಗಿದೆ ಅಂತ ನಮಗೆ ಅರ್ಥ ಆಗಿದೆ. ಇವತ್ತು ಬಜ್ಪೆ ಒಂದು ರೀತಿಯ ಹೃದಯ ಕೇಂದ್ರ, ನಮ್ಮ ವಿಮಾನ ನಿಲ್ದಾಣ ಇರುವಂಥ ಒಂದು ಕ್ಷೇತ್ರ, ಇತ್ತೀಚೆಗೆ ಕೆಲವು ಘಟನೆಗಳು ಕೂಡ ನಡೆದಂಥ ಒಂದು ಕ್ಷೇತ್ರ. ಜಿಲ್ಲೆಯಲ್ಲಿ ಯಾವ ರೀತಿಯ ಘಟನೆ ನಡೆದ ನಂತರ ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಸುಹಾಸ್ ಶೆಟ್ಟಿಯ ಆ ಒಂದು ಹತ್ಯೆ ಆದಂಥ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ಭಾವನೆಗಳು ಬಂದಿತ್ತು, ಯಾವ ರೀತಿ ಆಗಿತ್ತು ಎಲ್ಲವನ್ನು ನಾವು ನೋಡಿದ್ದೇವೆ. ಈ ಜಿಲ್ಲೆಯ ನಂತರ ಆಡಳಿತಾತ್ಮಕವಾಗಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ, ಈ ಎಲ್ಲ ಅಂಶವನ್ನು ತಾವೆಲ್ಲ ನೋಡಿದ್ದೀರಿ. ಬಜ್ಪೆಯಲ್ಲಿ ಕಳೆದ ಬಾರಿ ಕೂಡ ಲಾಸ್ಟ್ ಗ್ರಾಮ ಪಂಚಾಯತ್ ಆಡಳಿತ ಇದ್ದದ್ದು ಅಲ್ಲಿ ಕಾಂಗ್ರೆಸ್ನ ಆಡಳಿತ ಇತ್ತು. ಒಂದು ಸಲ ನಮ್ಮ ಪ್ರದೀಪ್ ಸುವರ್ಣ ಎನ್ನುವರು ಒಂದು ಸಲ ಗ್ರಾಮ ಪಂಚಾಯತ್ನಲ್ಲಿ ಬೇರೆ ಬೇರೆ ಕಾಂಗ್ರೆಸ್ನ ಭಿನ್ನಾಭಿಪ್ರಾಯದಿಂದಾಗಿ ಒಂದು ಸಲ BJP ಅಧಿಕಾರಕ್ಕೆ ಬಂದಿದೆ ಹೊರತು ಯಾವತ್ತೂ ಕೂಡ BJPಗೆ ಅಧಿಕಾರ ಆ ಕ್ಷೇತ್ರದಲ್ಲಿ ಬರಲಿಲ್ಲ. ಈ ಸಲ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡುವುದರ ಮುಖಾಂತರ ಬಜ್ಪೆಯಲ್ಲಿ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲುಗೈ ಸಾಧಿಸಿದೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ.
ಯಾಕೆಂದರೆ ಅಂಥ ಸೂಕ್ಷ್ಮ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಗೆಲ್ತದೆ ಅಂತ ಹೇಳಿದರೆ ಇದು ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪೂರಕವಾದ ವಾತಾವರಣ ರಾಜ್ಯದಲ್ಲಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿದೆ ಅನ್ನೋದನ್ನು ತೋರಿಸಿಕೊಟ್ಟಿದೆ ಅಂತ ನಾವೆಲ್ಲ ಕಾರ್ಯಕರ್ತರ ಆದಿಯಾಗಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಉತ್ಸಾಹದಿಂದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಖಂಡಿತ ಕೆಲಸ ಮಾಡುವ ವಾತಾವರಣ ನಿರ್ಮಾಣ ಆಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯಾಪಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡದೆ ಕೇವಲ ತಾನು ಎನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರ ಹೋರಾಟ ಆಗ್ತದೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸದ ಬಗ್ಗೆ ಯೋಚನೆ ಆಗ್ತಾ ಇಲ್ಲ. ಇತ್ತೀಚೆಗೆ ನಾವು ನೋಡಿದ್ದೇವೆ, ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ನಮ್ಮ ದ್ವೇಷ ಭಾಷಣದ ಯಾವ ಮಸೂದೆಯನ್ನು ತರುವಂಥ ಸಂದರ್ಭದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಗ್ರಾಮೀಣ ನಗರಾಡಳಿತ ಪ್ರದೇಶ ಮಂತ್ರಿ ಅವರು ಯಾವ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಯಾವ ರೀತಿಯ ಆಪಾದನೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನೋವಾಗುವ ರೀತಿಯಲ್ಲಿ ಮಾತಾಡಿದರನ್ನು ಕೂಡ ನೀವೆಲ್ಲ ನೋಡಿದಿರಿ. ಈ ರೀತಿಯ ಒಂದು ಗಂಭೀರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಡೆಗಣಿಸುವ ರೀತಿಯಲ್ಲಿ, ಅಭಿವೃದ್ಧಿಯ ವಿಷಯದಲ್ಲಿ ಕೂಡ ಕಡೆಗಣಿಸುವ ರೀತಿಯಲ್ಲಿ ಕೆಲಸ ಕಾರ್ಯ ಆಗಿದೆ. ನಾವು ಜನಸಾಮಾನ್ಯರ ಮಧ್ಯೆ ಹೋದಾಗ ಸಾಕಷ್ಟು ಬಂದಿರುವಂಥ ದೊಡ್ಡ ಕಂಪ್ಲೇಂಟ್ ರಸ್ತೆಗಳ ಗುಂಡಿಯ ಬಗ್ಗೆ ನಾವು ಹಿಂದೆ ಸಹ ಹೇಳಿದ್ದೇವೆ. ಈ ಜಾತಿ ಗಣತಿಯ ಸರ್ವೆ ಮಾಡೋದಕ್ಕಿಂತ ಗುಂಡಿಯ ಸರ್ವೆ ಮಾಡಿದರೆ ಒಳ್ಳೆಯದಿತ್ತು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾವು ಬೇರೆ ಭಾಗದಲ್ಲಿ ನೋಡುವಾಗ ಆ ಗುಂಡಿಯನ್ನು ಸರಿ ಮಾಡದ ರೀತಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು, ಅದಕ್ಕೆ ಅಭಿವೃದ್ಧಿಗೆ ಹಣ ಕೊಡದಿರುವಂಥದ್ದು ಒಂದು ದೊಡ್ಡ ಆರೋಪ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂಥದ್ದು. ಎರಡನೇದಾಗಿ ಕಾಲಕ್ಕೆ ನಾವು ಸಮಯಕ್ಕೆ ಸರಿಯಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಾವು ಹಣವನ್ನು ಕೊಡ್ತೇವೆ ಅಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂಥದ್ದು. ಕರ್ನಾಟಕದ ವಿಧಾನಸಭೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 23 ಕಂತನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದೆ ಅನ್ನುವ ಒಂದು ಸುಳ್ಳು ಮಾಹಿತಿಯನ್ನು ವಿಧಾನಸಭೆಯಲ್ಲಿ ಕೊಟ್ಟಿರುವಂಥದ್ದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ಬಂದಿರುವಂಥದ್ದು. ಆ 2 ತಿಂಗಳ ಆ ಒಂದು 2,000ವನ್ನು ಏನು ಕೊಡಬೇಕಿತ್ತ ಮಹಿಳೆಯರಿಗೆ, 5,000 ಕೋಟಿ ರೂಪಾಯಿಯ ಲೆಕ್ಕ ಇನ್ನೂ ಸಹ ಕ್ಲಿಯರ್ ಮಾಡದಿರುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಮತ್ತು ನಮಗಿರುವಂಥ ಮಾಹಿತಿ ಪ್ರಕಾರ 2 ತಿಂಗಳಲ್ಲ, 2, 3, 4 ತಿಂಗಳ 5 ಆಗಿರುವಂಥವರು ಕೂಡ ನಮಗೆ ಸಿಕ್ಕಿದ್ದಾರೆ. ಕೆಲವರಿಗೆ ಹಣವೇ ಸಿಗಲಿಲ್ಲ, ಈ ಥರ ಕಾಯ್ತಾ ಇದ್ದಾರೆ, ನಮಗೆ 2,000 ಕೊಡಲಿಲ್ಲ. ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು 2,000 ಕೊಟ್ಟು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಆದರೆ ವಿಧಾನಸಭೆಯಲ್ಲಿ BJPಯ ಶಾಸಕರು ಆ 2,000 ಕೊಡದಿದ್ದರೆ ಹೋರಾಟ ಮಾಡ್ತೇವೆ, ಈಗ ಸರ್ಕಾರದಿಂದ ಜನರಿಗೆ ತೆಗೆಸಿಕೊಡುವಂಥ ಜವಾಬ್ದಾರಿ ದೊಡ್ಡದಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. BJPಯ ಹೋರಾಟದಿಂದಾಗಿ ಮಾತ್ರ ಈ 2,000 ಜನರಿಗೆ ಸಿಗಬೇಕು ಹೊರತು ಕಾಂಗ್ರೆಸ್ಸಿಗೆ ಕೊಡಬೇಕು ಅಂತ ಅನಿಸಲೇ ಇಲ್ಲ, ಕೊಡುವ ಮನಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಖಜಾನೆ ಖಾಲಿಯಾಗಿದೆ, ಕೊಡುವ ಪರಿಸ್ಥಿತಿ ಇಲ್ಲ. KSRTC ನೌಕರರು ನಿವೃತ್ತರಾದರೆ ಅವರಿಗೆ ಸರಿಯಾದ ನಿವೃತ್ತಿಯ ಆಗುವ ಸಂದರ್ಭದಲ್ಲಿ ಏನೆಲ್ಲ ಹಣ ಕೊಡಬೇಕು ಅದನ್ನು ಕೊಡುವ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲ. ಅವರು ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಮುಖಾಂತರ KSRTCಯಲ್ಲಿ ಫ್ರೀ ಮಾಡಿಕೊಂಡು ಅಲ್ಲಿ ಫ್ರೀನೂ ಬಸ್ಸು ಕೂಡ ಇಲ್ಲ, ಇಲ್ಲಿ ಸರ್ಕಾರಿ ನೌಕರರಿಗೆ ಏನು ಕೊಡಬೇಕು ಅದನ್ನು ಕೊಡುವ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಟ್ಟು ಗ್ಯಾರಂಟಿ ಯೋಜನೆಯ ಮುಖಾಂತರ ರಾಜ್ಯದ ಜನಕ್ಕೆ ಒಂದು ರೀತಿಯ ಮೋಸ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಜನ ಬೇಸೆತ್ತಿದ್ದಾರೆ. ಜನರು ಅದರ ರಿಸಲ್ಟನ್ನು ಬಜ್ಪೆ ಮತ್ತು ಕಿನ್ನಿಗೋಳಿಯಲ್ಲಿ ರಾಜ್ಯದಲ್ಲಿ ಕೂಡ ತೋರಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಬಂದಾಗ ನಿಭಾಯಿಸಿರುವಂಥದ್ದು, ಹೊಯ್ಗೆಯ ಇವತ್ತಿನ ಸಮಸ್ಯೆಯನ್ನು ನೋಡಿದರೆ, ಮೂಡದಲ್ಲಿ ನಮ್ಮ ಸಿಂಗಲ್ ಸೈಟ್ ಅಥವಾ ಇನ್ನಿತರ ಸಮಸ್ಯೆಗಳ ಬಗ್ಗೆ ತ್ವರಿತವಾಗಿ ಸ್ಪಂದನೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡಿಕೊಂಡಿರುವಂಥದ್ದು, ಅಭಿವೃದ್ಧಿ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ನಿರಂತರವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸದೆ ಬೆಂಗಳೂರಲ್ಲಿ ಕೂತಿರುವಂಥದ್ದು, ಈ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಎಲ್ಲರೂ ಆ ಕಾರಣಕ್ಕೋಸ್ಕರ ನಿಷ್ಕ್ರಿಯ ಆಗಿರುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿರುವಂಥದ್ದು. ಒಟ್ಟು ಆಡಳಿತದ ವೈಫಲ್ಯದಿಂದಾಗಿ
ಇವತ್ತು ಬೇಸೆತ್ತಿದ್ದಾರೆ, ಜನ ಬೇಸೆತ್ತಿದ್ದಾರೆ, ಕಾಂಗ್ರೆಸ್ನ ವಿರುದ್ಧ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಈ ಒಂದು ಎರಡೂ ಪಟ್ಟಣ ಪಂಚಾಯತಲ್ಲಿ ಬೆಂಬಲಿಸುವ ಮುಖಾಂತರ BJPಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಡುವಂಥ ಕೆಲಸವನ್ನು ಆ ಎರಡೂ ಪಟ್ಟಣ ಪಂಚಾಯತ್ನ ಮತದಾರರು ಮಾಡಿದ್ದಾರೆ. ಒಟ್ಟು ಬಜ್ಪೆಯಲ್ಲಿ 19ರಲ್ಲಿ 11 ಸೀಟನ್ನು ಗೆಲ್ಲಿಸುವ ಮುಖಾಂತರ, ಕಿನ್ನಿಗೋಳಿಯಲ್ಲಿ 10ರಲ್ಲಿ 8 ಸೀಟನ್ನು ಗೆಲ್ಲಿಸುವ ಮುಖಾಂತರ ಇಡೀ ರಾಜ್ಯದ ಅವರ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು, ಮಂತ್ರಿಗಳ ಸಾಮರ್ಥ್ಯವನ್ನು ಎಲ್ಲವನ್ನ ಮುಲ್ಕಿ ಮೂಡಬಿದ್ರೆಯಲ್ಲಿ ಹಾಕಿದರೂ ಕೂಡ ನಮ್ಮ ಸಂಸದರ, ನಮ್ಮ ಶಾಸಕರ ಮತ್ತು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಒಂದು ಒಳ್ಳೆಯ ಕೆಲಸ ಕಾರ್ಯದಿಂದಾಗಿ ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಗೆದ್ದಿದೆ. ಮತ್ತೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. 10 BJP, 8 ಕಾಂಗ್ರೆಸ್. ಬಜ್ಪೆಯಲ್ಲಿ 11, ಅದರಲ್ಲಿ ಕಾಂಗ್ರೆಸ್ 4 ಸ್ಥಾನ ಮಾತ್ರ, 3 ಸ್ಥಾನ SDPI ಗೆದ್ದುಕೊಂಡಿದೆ, 1 ಪಕ್ಷೇತರ ಗೆದ್ದುಕೊಂಡಿದೆ. ಒಂದನೇದಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಪಾರ್ಟಿ ಸ್ಪರ್ಧೆ ಮಾಡ್ತದೆ ಆ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡೋದಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಎಲ್ಲ ಕಡೆ ಸ್ಪರ್ಧೆ ಮಾಡ್ತದೆ. SDPI ಸ್ಪರ್ಧೆ ಮಾಡಿದರೆ ಮುಂದೆ ಏನಾಗ್ತದೆ ಅಂತ ನಾನು ಹಿಂದಿನ ಕತೆ ಬೇಕಾದರೆ ಅದೇ ಬಜ್ಪೆಯ ಸಂಗತಿಯನ್ನು ಹೇಳ್ತೇನೆ. ಯಾಕೆಂದರೆ ಹಿಂದೆ ಗ್ರಾಮ ಪಂಚಾಯತ್ ಆಗಿರುವಾಗ SDPಯ ಬೆಂಬಲದಿಂದಲೇ ಅಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದೆ ಹೇಗಾಗ್ಬೋದು ಅಂತ ನೀವು ಆಲೋಚನೆ ಮಾಡಿ. ಕಾಂಗ್ರೆಸ್ 10 BJP 8 ಕಾಂಗ್ರೆಸ್ ಅಲ್ಲ 10 BJP ಕಿನ್ನಿಗೋಳಿಯಲ್ಲಿ ಅಲ್ಲ. ನಾವು ಒಂದು ಕೇಳಿ, ನಾನು ಹೇಳಿದ್ದು ಕ್ಲಿಯರ್. ಸುಹಾಸ್ ಶೆಟ್ಟಿ ಅವರದ ಹತ್ಯೆ ಆದಂಥ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಮತ್ತು ಪೊಲೀಸ್ ಇಲಾಖೆ ನಡ್ಕೊಂಡ ರೀತಿಯಿಂದಾಗಿ ನಮಗೆ ಕಾರ್ಯಕರ್ತರಿಗೆ ಮತ್ತು ಒಟ್ಟು ಮತದಾರರಿಗೆ ಅದರಿಂದ ಅಸಮಾಧಾನ ಆಗಿರುವ ಸಂಗತಿಯನ್ನು ನಾವು ಹೋದಾಗ ಉಲ್ಲೇಖ ಮಾಡ್ತಾ ಇದ್ವಿ. ಯಾವ ಜಾಗದಲ್ಲಿ ಮಾತಾಡಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯ, ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ BJPಯ 6 ಶಾಸಕರು ಕೂಡ ಅತ್ಯಂತ ಪ್ರಬಲವಾಗಿ ವಿಧಾನಸಭೆಯಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಪ್ರತಿಪಾದನೆ ಮಾಡುವಂಥ, ಸ್ವರ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಮ್ಮ ಜನರ ಪರವಾಗಿ ಮಾತಾಡಿದ್ದಾರೆ. ಅವರಿಗೆ ಕೊಡುವ ಮನಸ್ಸಿಲ್ಲದಿದ್ದರೆ ಮತ್ತೆ ಮುಂದೆ ಕಾಂಗ್ರೆಸ್ಸಿಗೆ ಅದರ ಪಾಠವನ್ನು ಕಲಿಸ್ತಾರೆ ಹೊರತು ಅದಕ್ಕೆ BJPಯ ಏನೆಲ್ಲ ಪ್ರಯತ್ನ ಉಂಟು ಅದನ್ನು ನಾವು ಈಗಾಗಲೇ ಎಲ್ಲ ಕಡೆಯಿಂದ ಕೇವಲ ಭಾಷಣ ಅಥವಾ ಕೇವಲ ಪತ್ರಿಕಾ ಹೇಳಿಕೆ ಮುಖಾಂತರ ಮಾತ್ರ ಅಲ್ಲ, ವಿಧಾನಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಎದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಸವಾರಿ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ. ದಕ್ಷಿಣ ಕನ್ನಡ ಇಲ್ಲಿಯ ಸಮಸ್ಯೆಯನ್ನು ಎಲ್ಲಿ ಕೊಂಡೋಗಿ ಇಡಬೇಕು ಅದೇ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಜಿಲ್ಲೆಯ ಶಾಸಕರು ಮಾತಾಡುವಂಥದ್ದನ್ನು ಕೆಲಸವನ್ನು ಮಾಡಿದ್ದಾರೆ ಮತ್ತು ಒತ್ತಡ ಹಾಕುವಂಥದ್ದು, ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥದ್ದು, ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ ಪ್ರಾಮಾಣಿಕವಾಗಿ BJPಯ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ.